ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಪೀನಟ್ ಬೆಂಡಿ ಮಸಾಲ ಹೆಂಗೆ ಮಾಡೋದಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಈಸಿಯಾಗಿ ಕ್ವಿಕ್ಕಾಗಿ ಅಷ್ಟು ಟೇಸ್ಟಿಯಾಗಿ ಬರುವಂಥ ಪೀನಟ್ ಬೆಂಡಿ ಮಸಾಲ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಪೀನಟ್ ಬೆಂಡಿ ಮಸಾಲ ಮಾಡೋಕ್ಕೆ ಫಸ್ಟ್ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಬಟ್ಟಲ್ದಷ್ಟು ನಾನು ಹುರಿದಿಟ್ಕೊಂಡಂಥ ಶೇಂಗಾ ಹಾಕ್ಕೊಂಡೀನಿ. 1 ಚಮಚದಷ್ಟು ಬಿಳೆ ಎಳ್ಳು ಹಾಕ್ಕೊಂಡೀನಿ ಮತ್ತು 1 ಚಮಚದಷ್ಟು ಬಡೆ ಸೊಪ್ಪನ್ನು ಹಾಕ್ಕೊಂಡೀನಿ. ಆಮೇಲೆ ಇದಕ್ಕೆ ನಾನು 1 ಚಮಚದಷ್ಟು ಹವೀಸ್ ಪೌಡ್ರ್ ಹಾಕ್ಕೊಂಡೀನಿ. ನೀವು ಕಾಳನ್ನು ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ಇದಕ್ಕೆ ನಾನು ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ. ನಿಮ್ಮ ಟೇಸ್ಟ್ನ ನೋಡಿಕೊಂಡು ನೀವು ಒಣ ಖಾರದ ಪೌಡ್ರ್ ಹಾಕೋರಿ. ನಾ ಇಲ್ಲೇ ಒಂದು 2 ಚಮಚದಷ್ಟು ಹಾಕ್ಕೊಂಡೀನಿ. ಆಮೇಲೆ ಒಂದು 5ರಿಂದ 6 ಚಿಟಿಕೆಯಷ್ಟು ನಾ ಇದಕ್ಕೆ ಅರಿಶಿನ ಪೌಡರನ್ನು ಹಾಕ್ಕೊಂಡೀನಿ. 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡೀನಿ. ಇದನ್ನಿಷ್ಟು ನಾವೀಗ ಫಸ್ಟ್ ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ನೀರು ಹಾಕೋದು ಬೇಡ, ಡ್ರೈ ಪೌಡ್ರ್ ಆಗಬೇಕು. ಸೊ ನೋಡ್ರಿ, ಇಲ್ಲೇ ನಾನು ಮಾಡ್ಕೊಂಡು ಬಂದೀನಿ. ಅಲ್ಲೆಲ್ಲ ಕಾಳು ಇತ್ತಂದ್ರೆ ಮಸಾಲ ಭಾರಿ ಮಸ್ತ್ ಆಗ್ತದೆ. ಪೌಡರ್ ಮಸಾಲ ರೆಡಿ ಆಗೈತಿ. ನೆಕ್ಸ್ಟ್ ಈಗ ಏನಂತಂದ್ರೆ ಒಂದು ದಪ್ಪ ತಳದ ಬಾಳ್ಗಿಗೆ ಒಂದು 2 ಚಮಚದಷ್ಟು ನಾನು ಎಣ್ಣೆನ ಹಾಕೋತೀನಿ. ಎಣ್ಣೆ ಒಂಚೂರ ಲೈಟಾಗಿ ಕಾದ ಮೇಲೆ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕೋತೀನಿ. 2ರಿಂದ 3 ಚಿಟಿಕೆಯಷ್ಟು ನಾನು ಅದಕ್ಕೆ ಇಂಗನ್ನು ಹಾಕೋತೀನಿ. ಈಗ ನಾ ಒಂದು 1/4 kg ಬೆಂಡೆಕಾಯಿನ ಮೀಡಿಯಮ್ ಸೈಜ್ನಾಗ ಕಟ್ ಮಾಡಿ ಇಟ್ಕೊಂಡೀನಿ. ಅದನ್ನು ಹಾಕೊಳತ್ತೀನಿ. ಎಳೆವಿರ್ಬೇಕ ಬೆಂಡೆಕಾಯಿ ಫ್ರೈ ಭಾರಿ ಮಸ್ತಾಗಿ ಬರ್ತೈತಿ ನೋಡ್ರಿ. ಎಲ್ಲ ಬೆಂಡೆಕಾಯಿ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಲೋ ಫ್ಲೇಮ್ನಾಗ ಬೆಂಡೆಕಾಯ್ದು ರಸ ಏನಿರ್ತೈತಲ್ಲ, ಲೋಳೆ ಅದೆಲ್ಲ ಹೋಗೋ ಮಟನೂ ಫ್ರೈ ಮಾಡ್ಕೋಬೇಕು. ಬಟ್ ಬೆಂಡೆಕಾಯಿ ಭಾಳ ಕಲರ್ ಚೇಂಜ್ ಆಗಬಾರ್ದು, ಅಂದ್ರೆ ಒಂಥರ ಬ್ಲ್ಯಾಕಿಶ್ ಕತೆ ಬರ್ತೈತಲ್ಲ ಆ ಥರ ಆಗಬಾರ್ದು. ಸ್ವಲ್ಪ ಗ್ರೀನಿಶ್ ಇತ್ತಂದ್ರೆ ಭಾರಿ ಮಸ್ತಾಗಿ ಬೆಂಡಿ ಮಸಾಲ ರೆಡಿ ಆಗಿಬಿಡ್ತೈತಿ. ಚಪಾತಿಗದು ಸರ್ವ್ ಮಾಡಿರಿ, ಮಸ್ತ್ ಟೇಸ್ಟ್ ಬರ್ತೈತಿ. ಸೊ ಲೈಟಾಗಿ ಎಣ್ಣೆನಾಗ ಮಿಕ್ಸ್ಚರ್ ಆದಮೇಲೆ ನಾ ಇದಕ್ಕೆ ಉಪ್ಪನ್ನು ಹಾಕ್ಕೊಂಡು ಹುರ್ಕೋತೇನಂತ. ಉಪ್ಪು ಹಾಕೋದ್ರಿಂದ ಏನಾಗ್ತೈತಂದ್ರೆ ಸ್ವಲ್ಪ ನೀರು ಬಿಟ್ಕೋತೈತಿ, ಕಲರ್ ಚೇಂಜ್ ಆಗಂಗಿಲ್ಲ. ಬೆಂಡೆಕಾಯ್ದು ಗ್ರೀನ್ ಹಂಗೆ ಉಳಿತೈತಿ ಅಂಥೇಳಿ ನಾನು ಮಿಡಲ್ನಾಗ ಉಪ್ಪನ್ನು ಹಾಕ್ಕೊಂಡು ಫುಲ್ ನೋಡ್ರಿ ಅದ್ರದ್ದು ಲೋಳೆ ಹೋಗುವಂಗೆ ನಾನು ಫ್ರೈ ಮಾಡ್ಕೊಂಡೇನಂತ. ಭಾಳ ಈಸಿಯಾಗಿ ರೆಡಿ ಆಗ್ತೈತಿ. ಬಿಸಿ ರೊಟ್ಟಿಗನ್ರಿ, ಚಪಾತಿಗನ್ರಿ ಸೈಡ್ ಡಿಶ್ ಆಗಿ ಮಸ್ತ್ ಕಾಂಬಿನೇಷನ್ ಇರ್ತೈತಿ ನೋಡ್ರಿ. ನಾ ಯೂಶ್ವಲಿ ಇದನ್ನು ರೊಟ್ಟಿಗೆನ ಸರ್ವ್ ಮಾಡ್ತೀರಿ, ಒಂಥರ ನೆಂಚ್ಕೊಳಕ್ಕೆ ಮಸ್ತ್ ಆಗಿರ್ತೈತಿ. ಬಿಸಿ ರೈಸ್ ಜೊತೆನೂ ಸಾಂಬಾರು ಇಲ್ದಾಗ ಈ ಥರ ಇದು ಪೀನಟ್ ಭೆಂಡಿ ಮಸಾಲ ಮಾಡಿ ಟೇಸ್ಟ್ ಮಾಡಿರಿ, ಭಾರಿ ಮಸ್ತ್ ಆಗಿರ್ತೈತಿ. ಸೊ ಬೆಂಡೆಕಾಯಿ ಫ್ರೈ ಆಗ್ಯಾವ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಪೀನಟ್ ಮಸಾಲ ಏನಿತ್ತಲ್ಲ ಅದನ್ನು ಕಂಪ್ಲೀಟಾಗಿ ಬೆಂಡೆಕಾಯಿಗೆ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿ ಒಂದು 5ರಿಂದ 6 ನಿಮಿಷ ಫುಲ್ ಲೋ ಫ್ಲೇಮ್ನಾಗ ಫ್ರೈ ಮಾಡ್ಕೊಂಡ್ವಿ ಅಂದ್ರೆ ಬೆಂಡಿ ಮಸಾಲ ರೆಡಿಯಾಗಿಬಿಡ್ತೈತಿ ನೋಡ್ರಿ. ಸೊ ಫ್ರೆಂಡ್ಸ್, ನೋಡಿದ್ರಿ ಅಲ್ಲ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಅಷ್ಟು ಟೇಸ್ಟಿಯಾಗಿರುವಂಥ ಭೆಂಡಿ ಮಸಾಲ ರೆಡಿ ಆಗೈತಿ. ಬರೀ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡೋಣಂತೆ. ನಾನು ಮಾಡಿದಂಥ ಭೆಂಡಿ ಪೀನಟ್ ಮಸಾಲ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.